ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಚಿಕನ್ ಕರಿ ಮತ್ತು ಇಡ್ಲಿ. ಸೊ ಈ ಥರ ಚಿಕನ್ ಕರಿ ಮಾಡಿ ತುಂಬ ಸಿಂಪಲ್ಲಾಗಿ ನಾನು ಮಾಡಿದ್ದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಸೊ ಇಡ್ಲಿ ಮತ್ತು ಚಿಕನ್ ಕರಿ. ಸೊ ನಾನು ಇಡ್ಲಿ ರೆಸಿಪಿ ಹಾಕ್ತಾ ಇಲ್ಲ, ಸೊ ಚಿಕನ್ ಕರಿ ರೆಸಿಪಿ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಇದೆ. ಇಡ್ಲಿಗೆ ಅಂತ ಅಲ್ಲ, ಚಪಾತಿಗೆ, ರೊಟ್ಟಿಗೆಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಆಗುತ್ತೆ. ಟ್ರೈ ಮಾಡಿರಿ. ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೆ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇದೇ ಥರ ಯಾವಾಗಲೂ ಇರಲಿ. ನಿಮ್ಮ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿಯಾಗುತ್ತೆ. ನಾನು ಫಸ್ಟಿಗೆ ಬೆಳ್ಳುಳ್ಳಿ, ಕಾಯಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ, ಚಿಕನ್ ನಾನು ಅರ್ಧ ಕೆಜಿ ತೊಗೊಂಡಿದ್ದೇನೆ. ಇದನ್ನು ನಾನು ಕೋಲ್ಡ್ ನೀರು ಹಾಕಿ ಪೇಸ್ಟ್ ಮಾಡ್ತಾಯಿದ್ದೇನೆ. ಕೋಲ್ಡ್ ನೀರು ಯಾಕೆ ಹಾಕೋದರಿಂದ ಕಲರ್ ಗ್ರೀನ್ ಆಗುತ್ತೆ ಅಂತ ಅಷ್ಟೇ, ಮತ್ತೇನಿಲ್ಲ. ಮತ್ತು ನಾನು ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ನಾನು ನೀರುಳ್ಳಿ ಹಾಕ್ತಾಯಿದ್ದೇನೆ. ನೀರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ, ಯಾಕಂದರೆ ನಾವು ಮಸಾಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಅರ್ಧ ಕೆ ಜಿಗೆ ಚಿಕನ್ಗೆ 3 ದೊಡ್ಡ ದೊಡ್ಡ ನೀರುಳ್ಳಿ ಹಾಕಿದ್ದೇನೆ. ಸೊ ಅದು ಒಳ್ಳೆ ಫ್ರೈ ಆಗಬೇಕು. ನಾನು ನಿಮಗೆ ಯಾವಾಗಲೂ ಹೇಳ್ತೇನೆ, ಗ್ರೀನ್ ಮಸಾಲ ಮಾಡುವಾಗ ಸ್ವಲ್ಪ ಕೋಲ್ಡ್ ನೀರು ಇಲ್ಲದ್ರೆ ಐಸ್ ತುಂಡು ಹಾಕ್ಕೊಳ್ಳಿ. ಆವಾಗ ನಿಮ್ಮ ಕಲರ್ ತುಂಬ ಗ್ರೀನ್ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ, ಮತ್ತು ಟೇಸ್ಟ್ ಏನು ಡಿಫ್ರೆಂಟ್ ಆಗಲ್ಲ, ಕಲರ್ಗೋಸ್ಕರ ಅಷ್ಟೇ. ಸೊ ನೋಡಿ, ನೀರುಳ್ಳಿ ಫ್ರೈ ಆಗ್ತಾ ಉಂಟು. ಇನ್ನೂ ಒಳ್ಳೆ ಫ್ರೈ ಆಗಬೇಕು, ಇಷ್ಟು ಫ್ರೈ ಅಲ್ಲ, ತುಂಬ ಒಳ್ಳೆ ಫ್ರೈ ಆಗಲಿ ನೀರುಳ್ಳಿ. ಯಾಕಂದರೆ ನಾವು ತುಂಬ ಸಿಂಪಲ್ ಕರಿ ಇದು, ಆದರೆ ತುಂಬ ಟೇಸ್ಟಿ ಆಗುತ್ತೆ. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟಿಗೆ ಅಂತೂ ಬೇಗನೆ ಆಗುತ್ತೆ. ಮಕ್ಕಳಿಗೆ ಟಿಫಿನ್ ಕೊಡಬೇಕಾದ್ರೆ, ಅಥವಾ ನಿಮ್ಮ ಹಸ್ಬೆಂಡ್ಗೆ ಟಿಫಿನ್ಗೂ, ಅಥವಾ ಮನೆಗೆ ಬ್ರೇಕ್ಫಾಸ್ಟಿಗೆ, ಅಥವಾ ನಾರ್ಮಲ್ ಡಿನ್ನರ್ ಲಂಚಿಗೆಲ್ಲ ಆಗುತ್ತೆ. ಸೊ ಆದರೆ ಬ್ರೇಕ್ಫಾಸ್ಟಿಗೆ ಬೇಗನೆ ಆಗುತ್ತೆ. ಸೊ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿಯಾದ ಚಿಕನ್ ಕರಿ. ನೋಡಿ, ಈಗ ಕಲರ್ ಬಂದಿದೆ. ಈ ಟೈಮಲ್ಲಿ ನಾನು ಟೊಮೆಟೊ ಹಾಕ್ತಿದ್ದೇನೆ. 2 ಟೊಮೆಟೊ ಹಾಕಿದ್ದೇನೆ ಕಟ್ ಮಾಡಿ, ಚಿಕ್ಕ ಚಿಕ್ಕ ಟೊಮೆಟೊ. ನಿಮ್ಮ ದೊಡ್ಡ ಇದ್ದರೆ ಒಂದು ಸಾಕಾಗುತ್ತೆ. ಟೊಮೆಟೊ ಹಾಕಲಿದ್ರೂ ಪರವಾಗಿಲ್ಲ. ಸೊ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಸ್ಮೂತಿಂಗ್ ಆಗಲಿ ಅಷ್ಟೊತ್ತಿಗೆ ನಾನು ಇದಕ್ಕೆ ಮಸಾಲ ಹಾಕ್ತಾಯಿದ್ದೀನಿ. ನಾನು ನಿಮಗೆ ಫಸ್ಟ್ ಹೇಳ್ತೀನಿ, ನನ್ನದು ಎಲ್ಲ ಮಸಾಲ ಮನೆಯಲ್ಲಿ ಮಾಡಿದ್ದು ಪುಡಿ ಇದು, ನಾನು ಹೊರಗಿಂದ ತಗೊಂಡು ಬರೋದಿಲ್ಲ. ಸೊ ನಾನು 2 ಚಮಚದಷ್ಟು ಕೊತ್ತಂಬರಿ ಪೌಡರ್, 2 ಚಮಚದಷ್ಟು ಜೀರಿಗೆ ಪೌಡರ್ ಹಾಕ್ತಾ ಇದ್ದೇನೆ. ನಿಮಗೆ ಸೌಂಡ್ ಬರ್ತಾ ಇರ್ಬೋದು, ಯಾಕಂದರೆ ನಮ್ಮ ಆ ಸೈಡ್ ನೇಬರ್ಸಲ್ಲಿ ಮನೆ ಆಗ್ತಾ ಉಂಟು. ಸೊ ಅದರ ಸೌಂಡು ಬರ್ತಾ ಇದೆ. ಸೊ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಏನು ಮಾಡಲಿಕ್ಕೆ ಆಗಲ್ಲ. ಸೊ ಆಮೇಲೆ ನಾನು ಅರ್ಧ ಚಮಚ ಹಳದಿ ಪೌಡ್ರು ಹಾಕ್ತಾ ಇದ್ದೇನೆ. ಸೊ ಇದು ಒಳ್ಳೆಯ ಹಸಿ ವಾಸನೆ ಹೋಗುವಾಗ ಫ್ರೈ ಮಾಡಿ. ನಾನು ನಿಮಗೆ ಯಾವಾಗಲೂ ಹೇಳ್ತೇನೆ, ಹೊರಗೆಯಿಂದ ತರಬೇಡಿ ಮಸಾಲ ಎಲ್ಲ, ಮನೆಯಲ್ಲೇ ಮಾಡಿ. ಆದಷ್ಟು ನಿಮ್ಮ ಕುಕ್ಕಿಂಗ್ ಟೇಸ್ಟಿ ಆಗುತ್ತೆ. ಮತ್ತು ಅದರಲ್ಲಿ ನಮಗೆ ಏನು ಹಾಕ್ತಾರೆ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಆಮೇಲೆ ನಾನು ಅದಕ್ಕೆ ಹಾಕ್ತೇನೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್. ಒಳ್ಳೆ ಸ್ಮೂತ್ ಆಗಲಿ, ಟೊಮೆಟೊ ಎಲ್ಲ ತುಂಬ ಸ್ಮೂತಿಂಗ್ ಆಗಲಿ. ತುಂಬ ಸಿಂಪಲ್ ಆಗಿದೆ, ತುಂಬ ಟೇಸ್ಟಿ ಆಗಿದೆ. ನನ್ನ ಮಗನಿಗೆ ತುಂಬ ಇಷ್ಟ ಇಡ್ಲಿ ಮತ್ತು ಚಿಕನ್ ಕರಿ, ನನ್ನ ಮಕ್ಕಳಿಗಾಗಲಿ ಅಥವಾ ನನ್ನ ಹಸ್ಬೆಂಡಿಗಾಗಲಿ. ಮತ್ತು ರುಚಿಗೆ ಬೇಕಷ್ಟು ಉಪ್ಪು ಹಾಕಿ ಒಳ್ಳೆ ಫ್ರೈ ಆಗಲಿ. ಅದು ಅಲ್ಲದೆ ನೋಡಿ, ನಾವು ಬೆಳಗ್ಗೆ ಎದ್ದು ಏನು ಮಾಡಬೇಕಂತ ಗೊತ್ತಾಗಲ್ಲ. ನೀವು ಚಿಕನ್ ಹಾಕಲಿಲ್ಲ ಅಂದರೆ ಇದಕ್ಕೆ ನೀವು ಮೊಟ್ಟೆನೂ ಹಾಕ್ಬೋದು. ಮೊಟ್ಟೆ ಬಾಯ್ಲ್ ಮಾಡಿ, ಆದ್ರೂ ತುಂಬ ಟೇಸ್ಟಿ ಬರುತ್ತೆ. ಅಥವಾ ಚಿಕನ್ ನಾನ್ ವೆಜ್ ತಿನ್ನದವರು ಬಟಾಟೆ ಹಾಕಿ ಇನ್ನೂ ಸೂಪರ್ ಆಗುತ್ತೆ. ಆಮೇಲೆ ನಾನು ಜಿಂಜರೆಲ್ಲ ಪೇಸ್ಟ್ ಮಾಡಿದೆ ನೋಡಿ, ಅದು ಹಾಕಿದರೆ ಆಯಿತು. ತುಂಬ ಒಳ್ಳೆ ಕಲರ್ ಕೊಡುತ್ತೆ, ಗ್ರೀನ್ ಕಲರ್, ಐಸ್ ಹಾಕೋದರಿಂದ, ಕೋಲ್ಡ್ ನೀರು ಹಾಕೋದರಿಂದ. ಸೊ ಹಾಗಾಗಿ ನೋಡಿ, ಇಷ್ಟು ಮಸಾಲ ಆಯಿತು. ಇದು ಒಳ್ಳೆ ಫ್ರೈ ಆಗಲಿ, ಎಣ್ಣೆ ಎಲ್ಲ ಹೊರಗೆ ಬರಲಿ, ಅಷ್ಟು ತನಕ ಫ್ರೈ ಮಾಡಬೇಕು. ನೋಡಿ, ಎಣ್ಣೆ ಎಲ್ಲ ತುಂಬ ಹೊರಗೆ ಬಂದಿದೆ, ಅಷ್ಟು ತನಕ ನಾನು ಫ್ರೈ ಮಾಡ್ತಿದ್ದೀನಿ. ಈ ಟೈಮಲ್ಲಿ ನಾನು ಚಿಕನನ್ನು ಕ್ಲೀನ್ ಮಾಡಿ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೇನೆ, ಯಾಕಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಲ್ವಾ. ಸೊ ಹಾಗಾಗಿ ಎಲ್ಲವನ್ನು ಚಿಕನನ್ನು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ. ನೀರು ಹಾಕಬೇಡಿ, ಯಾಕಂದರೆ ಚಿಕನಲ್ಲಿ ನೀರು ಬಿಡುತ್ತೆ. ಫಸ್ಟ್ ನೋಡ್ಕೊಳ್ಳಿ, ನಿಮಗೆ ನೀರು ಬೇಕು ಅಂದರೆ ಮಾತ್ರ ನೀರು ಹಾಕಿ. ಗ್ಯಾಸನ್ನು ಫಾಸ್ಟ್ ಇಡಿ, ಸ್ಲೋ ಇಟ್ಟರೆ ತುಂಬಾ ನೀರು ಬಿಡ್ಕೊಳ್ಳುತ್ತೆ. ಸೊ ಸ್ವಲ್ಪ ಗ್ಯಾಸನ್ನು ಫಾಸ್ಟ್ ಇಟ್ಕೊಳ್ಳಿ. ಇದನ್ನು ನಾನೀಗ ಗ್ಯಾಸನ್ನು ಮುಚ್ಚಿಡ್ತೇನೆ.
ಇಷ್ಟು ಸಾಕಾಗುತ್ತೆ. ಇದು ಮಸಾಲ ಬೇಕಂತ ಇಲ್ಲ, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಳ್ಳು ಫ್ರೈ ಮಾಡಿದ್ದೇನೆ, ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಪೇಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಹೀಗಿದ್ರೆ ಸಾಕಾಗುತ್ತೆ. ನಿಮಗೆ ಬೇಕಾದರೆ ಹೀಗೇ ನೀವು ತಿನ್ಬೋದು, ಇಲ್ಲಾಂದರೆ ನೀವು ಈ ಥರ ಎಳ್ಳು ಮತ್ತು ಮೊಸರನ್ನು ಪೇಸ್ಟ್ ಮಾಡಿ ಹಾಕ್ಬೋದು. ನಿಮಗೆ ಮನೇಲಿ ತುಂಬ ಜನ ಇದ್ದಾರೆ ಅಂತ ಹೇಳಿ ನಾನಿದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ದೇನೆ. ಸೊ ಮಧ್ಯಾಹ್ನ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಸ್ವಲ್ಪ ಎಳ್ಳು ಮತ್ತು ಮೊಸರನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ. ಸೊ ಇದು ಹಾಕೋದನ್ನು ತುಂಬ ಸಿಂಪಲ್ ಇದೆ, ತುಂಬ ಬೇಗನೂ ಆಗುತ್ತೆ, ತುಂಬ ಟೇಸ್ಟಿನೂ ಆಗುತ್ತೆ. ಸ್ವಲ್ಪ ಸಾರು ಜಾಸ್ತಿ ಆಗುತ್ತೆ. ಮತ್ತು ಇಡ್ಲಿಗೆ ಸ್ವಲ್ಪ ಸಾರೆಲ್ಲ ಜಾಸ್ತಿ ಬೇಕಲ್ವಾ. ಸೊ ನಮ್ಮ ಮಕ್ಕಳಿಗೆ ಅದು ನನ್ನ ಹಸ್ಬೆಂಡಿಗೆ ನನಗೂ ಅಷ್ಟೇ ಇಡ್ಲಿಗೆ ಸಾರು ಸ್ವಲ್ಪ ಜಾಸ್ತಿನೇ ಬೇಕು. ಯಾರಿಗೆ ಜಾಸ್ತಿ ಬೇಕು ಸಾರು ಇಡ್ಲಿಗೆಲ್ಲ ಸೊ ಹೇಳಿ. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಬೇಕು, ಅದಕ್ಕೆ ನಾನು ಸ್ವಲ್ಪ ಎಳ್ಳು ಮತ್ತು ಮೊಸರನ್ನು ಗ್ರೈಂಡ್ ಮಾಡಿ ಹಾಕಿದ್ದೇನೆ ಮಿಕ್ಸರ್ ಜಾರಲ್ಲಿ. ಅದಕ್ಕೆ ಸ್ವಲ್ಪ ಕಾಯಿಮೆಣಸು ಹಾಕಿದ್ದೇನೆ ಕಟ್ ಮಾಡಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ. ತುಂಬ ಸಿಂಪಲ್ ಇದೆ, ಜಾಸ್ತಿ ಏನು ಜಂಜಟ್ ಮಾಡಿಲ್ಲ, ತುಂಬ ಮಸಾಲ ಗಿಸಾಲ ಏನೂ ಇಲ್ಲ. ಇದನ್ನು ಅಷ್ಟೇ ಕಾಯಿಮೆಣಸು ಆಪ್ಷನಲ್, ಬೇಕಾದರೂ ಹಾಕಿ, ಮಕ್ಕಳು ತಿನ್ನಬೇಕಾದ್ರೆ ಹಾಕಬೇಡಿ ಕಾಯಿಮೆಣಸು ಮೇಲ್ಗಡೆ, ಮಕ್ಕಳು ತಿನ್ನಲ್ಲ. ಸೊ ನಮಗೆ ಸ್ವಲ್ಪ ಬೇಕು ಖಾರ ಖಾರ ಬೆಳಗ್ಗೆ ಇಡ್ಲಿಗೋಸ್ಕರ. ಸೊ ಅದಕ್ಕಾಗಿ ನೋಡಿ ಈ ಥರ ಒಂದು ಬಾಯ್ಲ್ ಬರಲಿ, ಆಮೇಲೆ ಗ್ಯಾಸನ್ನು ಆಫ್ ಮಾಡಿ ಎಲ್ಲನೂ ಒಂದು ಸರ್ತಿ ಫ್ರೈ ಮಾಡ್ಕೊಳ್ಳಿ ತವದಲ್ಲಿ. ಯಾಕಂದರೆ ನಾನು ಫಸ್ಟಿಗೆ ಎಲ್ಲನೂ ಫ್ರೈ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಟು ಬಿಡ್ತೇನೆ, ಯಾಕಂದರೆ ನಾನು ಜ್ಯೂಸ್ ಮಾಡ್ತಾ ಇರ್ತೇನೆ. ಅದಕ್ಕೋಸ್ಕರ ತುಂಬ ಟೇಸ್ಟಿ ಆಗುತ್ತೆ, ಟ್ರೈ ಮಾಡಿ. ತುಂಬ ಸಿಂಪಲಾದ ಕರಿ ಇದು. ಅದು ಇಡ್ಲಿಗಾಗಲಿ, ಚಪಾತಿಗೆ, ರೊಟ್ಟಿಗೆ, ರೈಸಿಗೆ ಎಲ್ಲದಕ್ಕೂ ಬೆಸ್ಟ್ ಅಂತ ಹೇಳ್ಬೋದು. ಜಾಸ್ತಿ ಜಂಜಟ್ಟಿಲ್ಲ. ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಟ್ಕೊಳ್ಳಿ. ನಿಮಗೆ ಜಾಸ್ತಿ ತೆಳು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ಲಿಂಬೆ ಎಲ್ಲ ಹಾಕಬೇಕಂತ ಇಲ್ಲ, ಟೊಮೆಟೊ ಹಾಕಬೇಕಂತ ಇಲ್ಲ, ಯಾಕಂದರೆ ನಾವು ಮೊಸರು ಹಾಕಿದೆ ಸಾಕಾಗುತ್ತೆ. ಸೊ ಟೊಮೆಟೊ ಅಷ್ಟೇ ಆಪ್ಷನಲ್, ಬೇಕಾದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡಿ, ಖಾಲಿ ನೀರಲು ಫ್ರೈ ಆದರೆ ಸಾಕಾಗುತ್ತೆ. ಗ್ಯಾಸನ್ನು ಆಫ್ ಮಾಡಿದೆ, ಮತ್ತು ನಾನು ಇದೀಗ ತೆಗಿತಾ ಇದ್ದೇನೆ. ನೀವು ಬೇಕಾದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರೋ ಮಧ್ಯಾಹ್ನ ಇನ್ನೂ ತುಂಬ ಟೇಸ್ಟಿಯಾಗಿದೆ, ಯಾಕಂದರೆ ಎಲ್ಲ ಎಳ್ತಿರ್ತದೆ ಅಲ್ವಾ. ಸೊ ಹಾಗಾಗಿ ತುಂಬ ಟೇಸ್ಟಿಯಾದ ಒಂದು ಸಿಂಪಲಾದ ಚಿಕನ್ ಕರಿ ರೆಡಿ ಆಗುತ್ತೆ. ಅದು ಅಲ್ಲದೆ ನಾನು ಇಡ್ಲಿ ಒಟ್ಟಿಗೆ ಬ್ರೇಕ್ಫಾಸ್ಟಿಗೆ ಒಟ್ಟಿಗೆ ಮಾಡಿದ್ದೇನೆ. ಸೊ ನಿಮಗೇನು ಬ್ರೇಕ್ಫಾಸ್ಟಿಗೆ ಏನು ಮಾಡೋದಕ್ಕೆ ಗೊತ್ತಾಗಿಲ್ಲದವರು ಚಿಕನ್ ಕರಿ ಮಾಡಿ, ಇದಕ್ಕೆ ಚಿಕನ್ ಬದಲು ಮೊಟ್ಟೆ ಹಾಕಿ, ಮೊಟ್ಟೆ ಇಲ್ಲಾದರೆ ಬಟಾಟೆ ಹಾಕಿ, ಯಾವುದು ಬೇಕಾದರೂ ಆಗುತ್ತೆ. ಬಟಾಟೆ ಇಲ್ಲಾದರೆ ಗೋಬಿ ಹಾಕಿ ಸೇಮ್ ಇದೇ ಥರ ಮಾಡಿ ಸಿಂಪಲಾದ ಒಂದು ಸಾರು ರೆಡಿ ಆಯಿತು. ಟ್ರೈ ಮಾಡಿ, ಆಮೇಲೆ ಕಮೆಂಟ್ ಮುಖಾಂತರ ತಿಳಿಸಿ. ಇಡ್ಲಿ ತುಂಬ ಬಿಸಿ ಬಿಸಿ ಇದೆ, ಕೈಯಲ್ಲಿ ಮುಟ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಆದ್ರೂ ಚಟ್ಪಟ್ ಅಂತ ಇಡ್ತಾ ಇದ್ದೇನೆ. ತುಂಬ ಸ್ಮೂತಾದ ಒಂದು ಇಡ್ಲಿ ಮಾಡಿದ್ದೇನೆ, ಆದರೂ ನಾನು ನಿಮಗೆ ರೆಸಿಪಿ ಆದಷ್ಟು ಬೇಗ ಶೇರ್ ಮಾಡ್ತೇನೆ. ಟ್ರೈ ಮಾಡಿ. ಹೊಸೊಬ್ಬರು ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ತುಂಬ ಜನ ನೋಡ್ತೀರಾ, ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಅದೇ ಥರ ಒಂದು ಪ್ರೀತಿ ಸದಾ ನಿಮ್ಮ ಒಟ್ಟಿಗೆ ಇರಲಿ ನನ್ನ